ಏನು ಫಾರೂಕ್ ಬೈ ಬ್ರಾಂಚ್ 2ನಲ್ಲಿ ಯಾವುದೋ ಐಟೆ ನಿಂತ್ಕೊಂಡಿದ್ದೀರಲ್ಲ, ಏನು ಮಾಡ್ತಿದ್ದೀರಾ ಇದ್ರಿಂದ ಕೆಲಸ? ಇದಕ್ಕೆ ಬೈ ಬನ್ನಿ ಬೈ ತೋರಿಸ್ತೀವಿ ಏನೇನು ಮಾಡ್ತಿದ್ದೀವಿ ಅಂತ ಕೆಲಸ. ಈಗ ಇದಕ್ಕೆ ನೋಡಿ ಬೈ ಸ್ಟೇರಿಂಗ್ ಕವರ್ ಹಾಕ್ತಿದ್ದೀವಿ. ಅದಾದಮೇಲೆ ಇದಕ್ಕೆ 50% ಕೂಲಿಂಗ್ ಕವರ್ ಹಾಕ್ತಿದ್ದೀವಿ ಬೈ. ಎಲ್ಲ ಕೆಲಸ ಆದಮೇಲೆ ಒಂದು ರಿವ್ಯೂ ಹಾಕ್ತೀನಿ ನೋಡಿ ಅಂತ ಯಾವ ಥರ ಕೆಲಸ ಬಂದಿದೆ ಅಂತ. ನೋಡಿ ಬಿ ಸ್ಟಿಚಿಂಗ್ ಆಗಿದೆ, ಯಾವ ಥರ ಕಾಣಿಸ್ತಿದೆ ನೋಡಿ ಬಿ. ನಿಮ್ಗೆ ಆ ಕಡೆ ಈ ಕಡೆ ಎಲ್ಲೂ ಜರಗಲ್ಲ ಬೈ, ಆ ಥರ ಫಿಟ್ಟಿಂಗಲ್ಲಿ ಕೂತಿದೆ ಬೈ ಸ್ಟೇರಿಂಗು. ನೋಡಿ ಬಿ ಕೂಲಿಂಗ್ ಪೇಪರು ಆಗಿದೆ, ಯಾವ ಥರ ಕ್ಲಿಯರಾಗಿ ಕಾಣಿಸ್ತಿದೆ ನೋಡಿ ಬಿ. ನಮ್ಮ ಕಸ್ಟಮರು ಜಾಸ್ತಿ ಡಾರ್ಕು ಬೇಡ, ಸ್ವಲ್ಪ ಕ್ಲಿಯರಾಗಿರಬೇಕು, ಆ ಥರ ಹಾಕ್ಕೊಡಿ ಅಂತ ಹೇಳಿದ್ರು ಬಿ. ಅದಕ್ಕೆ ನಾವು 50% RTO ಅಪ್ರೂವಲ್ ಇದೆ ಬೈ, 50% ಕೂಲಿಂಗ್ ಪೇಪರ್ ಹಾಕ್ಕೊಟ್ಟಿದ್ದೀವಿ. ಕೆಲಸ ಮಾತ್ರ ಸೂಪರಾಗಿ ಬಂದೈತೆ ಫಾರೂಕ್ ಬೈ. ಇನ್ನು ನೀವು ಏನು ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬನ್ನಿ ಕಾರ್ ಸ್ಟುಡಿಯೋಗೆ ವಿಸಿಟ್ ಮಾಡಿ. ಫಾಲೋ ಮಾಡ್ಕೊಂಡು ಬರೋದು ಮಾತ್ರ ಮರಿಬೇಡಿ.